ಸಾಕಷ್ಟು ಸಮಸ್ಯೆಯನ್ನ ಭಾರತೀಯರು ಸೇರಿದಂತೆ ಬೇರೆ ಬೇರೆ ರಾಷ್ಟ್ರದವರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಯುದ್ಧಕ್ಕೆ 15 ದಿನಗಳ ಕದನ ವಿರಾಮ ಬಿದ್ದಿದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಟೋ ಯೂನಿಯನ್ ಉಪಾಧ್ಯಕ್ಷರಾಗಿರುವಂತಹ ಜಯರಾಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಸೇನಾಧಿಕಾರಿ ಆಗಿರುವಂತಹ ಕರ್ನಲ್ PV ಹರಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಟೆಲ್ ಉದ್ಯಮಿ ಆಗಿರುವಂತಹ DB ಪ್ರತಾಪ್ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. PV ಹರಿ ಸರ್, ಗಮನಿಸಿದ್ರಿ ಯಾವುದೋ 3 ರಾಷ್ಟ್ರಗಳ ಬಡಿದಾಟದಿಂದ ಇಡೀ ವಿಶ್ವ ಎಷ್ಟರ ಮಟ್ಟಿಗೆ ಏನು ತೊಂದರೆಯನ್ನ ಅನುಭವಿಸಿತ್ತು ಅಂತೇಳಿ, ಇದೆಲ್ಲವೂ ಕೂಡ ಈಗ ಆಗಿರುವಂಥದ್ದು ಆಧುನಿಕ ಯುದ್ಧ ತಂತ್ರಗಳನ್ನ ಬಳಕೆ ಮಾಡಿಕೊಂಡು ವಾರ್ ಏನಾಯ್ತು, ಸದ್ಯಕ್ಕೆ 15 ದಿನಗಳ ಕದನ ವಿರಾಮ ಬಿದ್ದಿದೆ. ಇದು 15 ದಿನಗಳಿಗೆ ಮಾತ್ರ ಸೀಮಿತ ಆಗಿರುತ್ತಾ? ಮಧ್ಯದಲ್ಲಿ ಇರಾನ್ ದಾಳಿ ಮಾಡಬಹುದಾ ಅಥವಾ ಅಮೆರಿಕ ದಾಳಿ ಮಾಡಬಹುದಾ, ಹೇಗೆ ಸರ್? ಮೊದಲನೇದಾಗಿ ಈಗ ಇಲ್ಲಿವರೆಗೆ ನಡೆದಿದ್ದ ಯುದ್ಧ ಇದೆಯಲ್ಲ, ಅದು ನಾವು ತಿಳ್ಕೊಂಡಿದ್ವಿ ಬಹಳ ಬೇಗ ಇರಾನ್ ಶರಣಾಗತಿ ಆಗುತ್ತೆ ಅಂತೇಳಿ. ಆಗಲಿಲ್ಲ. ಅದು ಬಹುಶಃ ವಾರ್ ಯಾವ ಸಮಯದಲ್ಲೂ ನಿಲ್ಬೋದಿತ್ತು. ಆದರೆ ಅಮೇರಿಕದ ಅತಿರೇಕ ಆ್ಯಕ್ಷನ್ಸ್ಗಳಿದೆಯಲ್ಲ, ಸ್ಕೂಲ್ಗಳ ಮೇಲೆ 150 ಮಕ್ಕಳನ್ನು ಗುರಿ ಮಾಡಿ ಹೊಡೆದಿರೋದು, ಖಂಡಿತ ನೂರಾರು ಬಿಲ್ಡಿಂಗ್ಸನ್ನು ಇರಾನನ್ನು ಧ್ವಂಸ ಮಾಡಿರೋದು, ಅವರ ಅಧ್ಯಕ್ಷರನ್ನು ಕೊಂದಿರೋದು, ಈ ರೀತಿ ತುಂಬ ಎಫೆಕ್ಟ್ ಇದೆ. ಸೊ ಅಷ್ಟು ಸುಲಭವಾಗಿ ಇರಾನ್ ಶರಣಾಗತಿ ಆಗಲಿಲ್ಲ. ಈಗ ನಾವು ಫುಲ್ ಯುದ್ಧ ನಾವು ವಿಶ್ಲೇಷಣೆ ಮಾಡೋದಾದರೆ ಯಾರು ಗೆದ್ದರು, ಯಾರು ಸೋತರು ಅನ್ನೋದು ನಿಜ ಹೇಳ್ಬೇಕಂತ ಹೇಳಿದರೆ ಅಮೇರಿಕ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಇದೆ. ಈಗ ಅವರಿಗೊಂದು ಬ್ರೇಕ್ ಬೇಕು. ಈಗ ಅವರಿಗೆ ಏನಾದರೂ ಮಾಡಿ ಅವರ ಫೇಸನ್ನು ಸೇವ್ ಮಾಡ್ಕೋಬೇಕು. ದೇ ವಾಂಟೆಡ್ ಟು ಸೇವ್ ದೇರ್ ಫೇಸ್. ಸೊ ದಟ್ ಇಸ್ ದ ರೀಸನ್ ದೇ ಪ್ರಪೋಸ್ಡ್ ಫಾರ್ ಎ ಸೀಸ್ ಫೈರ್, ನಾಟ್ ಇರಾನ್. ಇರಾನ್ ಪ್ರಪೋಸ್ ಮಾಡಿಲ್ಲ ಸೀಸ್ ಫೈರ್, ಅಮೇರಿಕನ್ಸ್ ಮಾಡಿರೋದು, ಪಾಕಿಸ್ತಾನದ ಮಧ್ಯಸ್ಥಿಕೆ. ಬಟ್ ಪಾಕಿಸ್ತಾನ ಮಧ್ಯ ಈಗ ದೊಡ್ಡ ಹೀರೋ ಆಗ್ಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲ ಸದ್ಯ ಅದಿಲ್ಲ. ಬಟ್ ಏನಪ್ಪ ಅಂತಂದರೆ ಇಸ್ರೇಲ್ ಮಧ್ಯದಲ್ಲಿಂದ ಏನಾಗಿದೆ, ನಾವು ಲೆಬನಾನ್ ಮೇಲೆ ಫೈರ್ ಮಾಡ್ತೀವಿ. ಲೆಬನಾನ್ ಇದರ ನಮ್ಮ ಅವರು ಹೌತೀಸ್ ಮತ್ತು ಇವರೆಲ್ಲ ಉಗ್ರವಾದಿಗಳು, ಅವ್ರ ಮೇಲೆ ಮಾಡ್ತೀವಿ, ಇರಾನ್ ಮೇಲೆ ಮಾಡೋದಿಲ್ಲ ಅಂತೇಳಿ. ಇದು ಯಾವ ಗ್ಯಾರಂಟಿ ಇಲ್ಲ. ಇದು ಯಾವ ಗ್ಯಾರಂಟಿ ಇಲ್ಲ. ಈ ಕದನ ವಿರಾಮ ನಾವು ನೋಡಬೇಕೀಗ 14 ದಿವಸ ನೋಡೋದೇನು, ಇನ್ನೊಂದು 4-5 ದಿವಸದಲ್ಲಿ ಗೊತ್ತಾಗ್ತದೆ. ಈಗ ನಿಮ್ಮ ನ್ಯೂಸ್ಗಳಲ್ಲಿ ಬರ್ತಾ ಇದೆ, ಕದನ ವಿರಾಮ ಆಲ್ರೆಡಿ ಉಲ್ಲಂಘನೆ ಆಗ್ತಾ ಇದೆ, ಬ್ರೇಕ್ ಆಗ್ತದೆ ಕದನ ವಿರಾಮ. ಈಗ ಒಂದು ಮಿಸೈಲ್ ಬಿಟ್ಟರೆ ಇನ್ನೊಬ್ರು ಅದರ ಪ್ರತ್ಯುತ್ತರ ರೆಸ್ಪಾನ್ಸ್ ಕೊಟ್ಟೇ ಕೊಡ್ತಾರೆ. ಸೊ ದಟ್ ಸ್ಯಾಂಕ್ಟಿಟಿ, ಆ ಪವಿತ್ರತೆ ಕದನ ವಿರಾಮದ್ದು ಎಲ್ಲಿವರೆಗೆ ಉಳಿಯುತ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವಿ ಶುಡ್ ಪ್ರೇ. ಯಾಕೆಂದರೆ ಇದು ಜಾಗತಿಕ ಮಟ್ಟದಲ್ಲಿ ನಮಗೆ ಎಲ್ಲ ರಾಷ್ಟ್ರಗಳಿಗೂ ಸಹ ಆರ್ಥಿಕ ಪೆಟ್ಟು ಭಾಳ ಬೀಳ್ತಾ ಇದೆ. ಸೊ ನಮಗೆ ಬಿಡಿ, ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಚಾಣಕ್ಷತನದಿಂದ ನಮ್ಮ ಕೇಂದ್ರದ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರಿಂದ ಹಿಡಿದು ಅವರ IFS ಇಂಡಿಯನ್ ಫಾರಿನ್ ಸರ್ವಿಸ್ ದಕ್ಷತೆ ಇರುವ ಅಧಿಕಾರಿಗಳು, ಮತ್ತು ನಮ್ಮ ಈ ಸರ್ಕಾರ, ನಮ್ಮ ಮೋದಿ ಗೌರ್ಮೆಂಟ್ ಟೀಮ್, ಇದೆಲ್ಲ ನಾನು ಒಂದು ರಾಜಕೀಯ ಮಾತಾಡ್ತಾ ಇಲ್ಲ. ನಮ್ಮ ಇಂಡಿಯಾದೊಂದು ರೆಪ್ರೆಸೆಂಟೇಟಿವ್ಸ್ ಭಾಳ ಒಳ್ಳೆ ಚೆನ್ನಾಗಿ ಡಿಪ್ಲೊಮೆಸಿ ಮಾಡ್ತಾ ಇದ್ರು. ಅದರಿಂದ ನಮ್ಮ ಇಲ್ಲಿವರೆಗೆ ನಮ್ಗೆ ನಡೀತದೆ. ಬೇರೆ ದೇಶಗಳಲ್ಲಿ ಇಲ್ಲ. ಬೇರೆ ದೇಶಗಳಲ್ಲಿ ವೆಹಿಕಲ್ಸ್ಗಳು ಮೂವ್ ಆಗೋದು ಕಷ್ಟ ಆಗ್ತಾ ಇದೆ. ಈವನ್ ಪಾಕಿಸ್ತಾನದಲ್ಲಿ ನಮ್ದೆಲ್ಲ ನಡೀತಿದೆ. ಈಗ ಏನಪ್ಪ ಆಗ್ತಾ ಇದೆ ಅಂದರೆ, ನಮ್ಮ ಚಿಕ್ಕ ಪುಟ್ಟ ಉದ್ಯಮಗಳ ಮೇಲೆ, ದೊಡ್ಡ ಉದ್ಯಮಗಳು ಹೇಗೋ ಅವರು ಮುಂದೆ ಹೋಗ್ತಾರೆ, ಯಾಕೆಂದ್ರೆ ಅವ್ರಿಗೆ ರಿಸರ್ವ್ ಇರ್ತದೆ. ಬಟ್ ನಮ್ಮ ಚಿಕ್ಕ ಪುಟ್ಟ ಉದ್ಯಮಗಳಿಗೆ, ಆಟೋಗಳಿಗೆ, ಇಂಥವಕ್ಕೆಲ್ಲ ಇದಾಗ್ತದೆ. ಲೆಟ್ ಅಸ್ ಪ್ರೇ, ಲೆಟ್ ಅಸ್ ಸಿ. ನಾನು ಆಮೇಲೆ ಹೇಳ್ತೇನೆ ನಾನು ಯಾಕೆ ಈ ರೀತಿ ಇದು ನಿರಾಶವಾದ ಅಂತ ಹೇಳಬಾರ್ದು. ಇದು ಒಂದು ವಾರ್ಗಳಲ್ಲಿ ನಾವು ನೋಡಿದ್ದೀವಿ, ಸೀಸ್ ಫೈರ್ ನೋಡಿದ್ದೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ತೆರಿಗೆ ಸಲಹೆಗಾರರಾಗಿರುವಂತಹ ಮುರಳೀಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 3 ದೇಶಗಳ ಯುದ್ಧದಿಂದ ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತು. ಅದು ಕೂಡ ನಮ್ಮ ಭಾರತದಲ್ಲೂ ಸಾಕಷ್ಟು ಸಮಸ್ಯೆಗಳು ಆಗಿತ್ತು. ಈ ಸಮಸ್ಯೆಗಳು ಒಂದ್ ಕಡೆಯಲ್ಲಿ 15 ದಿನಕ್ಕೆ ಈಗ ಕದನ ವಿರಾಮ ಬಿದ್ದಿದೆ. ಈ ಸಮಸ್ಯೆಗಳು ಎಷ್ಟು ದಿನದ ಮಟ್ಟಿಗೆ ಹಾಗೆ ಕಂಟಿನ್ಯೂ ಆಗಬಹುದು ಸರ್? ಈಗ 1-1.5 ವರ್ಷ ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ. 1.5 ಇಯರ್. ಹೌದು. ಇದು ಏನಾಗಿದೆ ಅಂದರೆ, ದೊಣ್ಣೆಗೆ 1 ನಿಮಿಷ ಆಯಿತು, ಕುಂಬಾರನಿಗೆ ವರ್ಷ ಬೇಕು. ಒಂದು ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತೀವಿ. ಸರಕು ಸಾಗಾಣಿಕೆ ನಿರ್ವಹಣೆ ಎಲ್ಲ ಕಡೆ ಎಫೆಕ್ಟ್ ಆಗಿದೆ. ಅದು ಸರಿ ಹೋಗಬೇಕು. ಆಮೇಲೆ ಪಟಾಕಿ ಆಫ್ ಆಗಿದೆ ಅಂತ ಧೈರ್ಯದಿಂದ ಎತ್ಕೊಳ್ಳೋಕ್ಕಾಗಲ್ಲ, ಸಿಡ್ದೋಗ್ಬೋದು ತಿರ್ಗಾ.
15 ದಿನನ ನಂಬಿಕೊಂಡು ನಾವು ಈಗ ಆರ್ಥಿಕ ಪರಿಸ್ಥಿತಿನ ಸಡಿಲ ಮಾಡೋಕ್ಕೆ ಆಗೋದಿಲ್ಲ. ಸೊ ಒಂದು ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಕ್ಸ್ಪೋರ್ಟ್ ಇರಬೇಕಾಗಿರೋದನ್ನೆಲ್ಲ ಲೋಕಲ್ ಸಪ್ಲೈಗೆ ಬರ್ತಾ ಇದೆ. ಓಕೆ, ಸ್ವಲ್ಪ ಅಲ್ಪ ಮಟ್ಟಿಗೆ ಪ್ರೈಸ್ ಕಡಿಮೆ ಆಗಿರೋದು ನೋಡ್ತಾ ಇದ್ದೀವಿ ಕೆಳಹಂತದಲ್ಲಿ. ಹೌದು. ಬಟ್ ಫ್ಯೂಯಲ್ಲು ದೊಡ್ಡ ಪ್ರಾಬ್ಲಮ್ ಆಗಿದೆ. ಫ್ಯೂಯಲ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಅದನ್ನು ತಪ್ಪು ನಾವೇ ಮಾಡ್ಕೊಂಡಿದ್ದೀವಿ. ಚೈನಾ ಆಲ್ಟರ್ನೇಟಿವ್ ಫ್ಯೂಯಲ್ ಮಾಡ್ಕೊಂಡಂಗೆ ನಾವು ಮಾಡ್ಕೊಂಡಿಲ್ಲ. ನಮ್ಮಲ್ಲಿ ಏನಾದರೂ ಆಲ್ಟರ್ನೇಟಿವ್ ಫ್ಯೂಯಲ್ಲು ಬಂತು, ಆಲ್ಟರ್ನೇಟಿವ್ ಮೆಥಡ್ ಬಂತು ಅಂದರೆ ನಂದಿರಲಿ ಅಂತ ಎಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ದೊಡ್ಡ ಪಾಲಿಟಿಷಿಯನ್ಸ್ ಹೇಳ್ಕೊತಾರೆ ಅದನ್ನು. ಚೈನಾ ಇವತ್ತು ಎಷ್ಟು ದಾರ್ಶ್ಯವಾದ ರೀತಿಯಲ್ಲಿ ನಡ್ಕೋತಾ ಇದೆ ಅಂದರೆ ಅವರು ಎನರ್ಜಿ ಕಿಂಗ್ಸ್. ಎಸ್, ನಮಗೊಂದು ಸಣ್ಣ ಬ್ಯಾಟ್ರಿ ಬೇಕಿದ್ದರೂ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಹೋಗಿ ತರ್ತಾರೆ. ಹೌದು. ಸೊ ನಾವು ಆ ರೀತಿ ಮಾಡ್ಕೊಂಡಿಲ್ಲ. ಬಟ್ ನಮ್ಮದು ಇನ್ಹರೆಂಟ್ಲಿ ಅಲಿಪ್ತ ನೀತಿ. ಯಾವುದೇ ಸರ್ಕಾರ ಇರಲಿ, ಯಾವುದೇ ರಾಜಕೀಯ ನಿಯೋಗತ್ವ ಇರಲಿ, ನಮ್ಮಲ್ಲಿ ಕಾರ್ಯಾಂಗದ ಪ್ರೆಷರು ರಾಜಕೀಯದ ಮೇಲೆ ಜಾಸ್ತಿ ಇರುತ್ತೆ. ನಾವು ಹುಷಾರಾಗೇ ಇದ್ದೀವಿ, ಹಣದ ತೊಂದರೆ ಇಲ್ಲ. ಓಕೆ, ಇತ್ತೀಚೆಗೆ $95 ಮುಟ್ಬಿಟ್ಟು ಬಂತು. ಕಡಿಮೆ ಯಾಕಾಯಿತು ಅಂದರೆ RBI ಇಂಟರ್ಫಿಯರೆನ್ಸ್ ಆಯಿತು. ಆಮೇಲೆ US ಟ್ರೆಷರಿನಲ್ಲಿ ನಮ್ಮ ಭಾಳ ದೇಶಗಳು ಡಾಲರ್ಸ್ ಇಟ್ಕೊಂಡಿದ್ವು, ಅದನ್ನು ರಿಲೀಸ್ ಮಾಡಿ ನಮ್ಮ ಹತ್ರ ಬಂದಿದೆ. ಅವೈಲಬಿಲಿಟಿ ಮುಂದಿನ ದಿನಗಳಲ್ಲಿ ತಿರ್ಗಾ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟು 15 ದಿನ ಈ ಎರಡು ಯುದ್ಧ ಏನಾಗುತ್ತೆ ಅಂತಲ್ಲ, ಅಮೇರಿಕಾ ಪಾಲಿಟಿಕ್ಸ್ ಏನಾಗುತ್ತೆ ಅಂತ ನೋಡಬೇಕು. ಎಸ್ ಸರ್, ಎಸ್, ವೆಲ್, ಬೆಂಕಿ ಇನ್ನೂ ಆರಿಲ್ಲ ಅನ್ನೋದಾಗ ಹೇಳ್ತಾ ಇದ್ದೀರಾ. ಪ್ರತಾಪ್ ಶೆಟ್ರೆ, ಈಗಾಗಲೇ ಹೋಟೆಲ್ ಉದ್ಯಮದವರು ಮೊದಲು ಸಮಸ್ಯೆಯನ್ನು ಅನುಭವಿಸಿದ್ದು, ಯುದ್ಧ ಆರಂಭ ಆಗಿ ಒಂದು ವಾರದಲ್ಲೇ ಸಮಸ್ಯೆಯನ್ನು ಎದುರಿಸಿದ್ದು ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮದವರು. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇರಲಿಲ್ಲ. ಈಗ ಸಮಸ್ಯೆ ಸರಿ ಹೋಗಿದೆಯಾ ಸರ್? ಸರಿಯಾಗಿ ಸಪ್ಲೈ ಆಗ್ತಾ ಇದೆ ಸಿಲಿಂಡರ್ ಹೇಗೆ? ಇವತ್ತು ದೊಡ್ಡ ಹೋಟ್ಲಲ್ಲಿ ಸಿಲಿಂಡರ್ ಸಿಗ್ತಾ ಇದೆ. ಈ ಸಣ್ಣ ಪುಟ್ಟ ಹೋಟ್ಲವರು ಇವತ್ತು ಕೂಡ ಬ್ಲ್ಯಾಕ್ ಅಲ್ಲಿ ಸಿಲಿಂಡರ್ ತಗೊಳ್ತಾ ಇದ್ದಾರೆ. 5,000ರಿಂದ 6,000 ಕಮರ್ಷಿಯಲ್ ಸಿಲಿಂಡರ್. ಕಾಳಸಂತೆಯಲ್ಲಿ ಸಿಲಿಂಡರ್ ಸಿಗ್ತಾ ಇದೆ, ಬೆಂಗಳೂರಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಿ. ಅದನ್ನು ಕಡಿವಾಣ ಹಾಕಬೇಕು ಸರ್ಕಾರದವರು. ಯಾಕೆಂದರೆ ಸಾಮಾನ್ಯ ವರ್ಗದವ್ರಿಗೆ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ, ದೊಡ್ಡವರಿಗೆ ಆಲ್ರೆಡಿ ನಡೀತಾ ಇದೆ. ಮಧ್ಯವರ್ತಿಗಳು ಯಾರಂತ ಹೇಳಿದ್ರೆ ಈ ಸಬ್ ಡೀಲರ್ ಇದ್ದಾರಲ್ಲ, ಅವರೇ ಮಧ್ಯವರ್ತಿಗಳು. ಆಲ್ರೆಡಿ ಸಿಲಿಂಡರ್ ಏಜೆನ್ಸಿ ಬಂದಿರುತ್ತೆ, ಆ ಸಿಲಿಂಡರ್ನ ಅವರು ಎತ್ತಿ ಇಟ್ಕೊಂಡ್ಬಿಟ್ಟು ಇವತ್ತು 6,000-7,000 ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಉದ್ಯಮದಾರರು ಏನು ಬೇಕ್ರಿ, ಕಾಂಡಿಮೆಂಟ್ಸು, ಈ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರಿಗೆ ಏಜೆನ್ಸಿ ಥ್ರೂಯಿಂದ ತಗೊಳ್ತಾ ಇಲ್ಲ ಇಲ್ಲಿವರೆಗೂ. ಅವರು ಸಾಮಾನ್ಯವಾಗಿ ಸಬ್ ಡೀಲರ್ ಅದು ತಗೊಳ್ತಾರೆ. ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹಲವಾರು ಬೇಕ್ರಿ, ಕಾಂಡಿಮೆಂಟ್ಸು ಮುಚ್ಚಿದ್ದಾರೆ. ಸಣ್ಣ ಪುಟ್ಟ ಹೋಟ್ಲುಗಳು ಇಡೀ ರಾಜ್ಯದಲ್ಲಿ 100 ಹೋಟ್ಲು ಮುಚ್ಚಿದೆ. ಎಲ್ಲೂ ಕೂಡ ಯಾರಿಗೂ ಹೇಳುವಂಥ ಪರಿಸ್ಥಿತಿ ಇಲ್ಲ. ಅವರು ಖಂಡಿತ ಇವತ್ತು ಸಾಲ ಸೂಲ ಮಾಡಿಕೊಂಡು, ಚಿನ್ನ ಬಣ್ಣ ಇಟ್ಕೊಂಡು, ಹೆಂಡತಿ ಮಕ್ಕಳು ಚಿನ್ನ ಇಟ್ಕೊಂಡು ಬಡ್ಡಿ ಮೇಲೆ ಸಾಲ ತಗೊಂಡಿದ್ದಾರೆ, ಬ್ಯಾಂಕಿನಲ್ಲಿ ಸಾಲ ತಗೊಂಡಿದ್ದಾರೆ, ಸೈಟನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂಥವರ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಈ 15 ದಿನ ಏನಾದರೂ ಸಿಲಿಂಡರ್ ಸಿಕ್ಕರೆ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಕೆಲಸ ಆಗುತ್ತೆ. ಎಸ್, ಸಾಕಷ್ಟು ಸಮಸ್ಯೆಯನ್ನ ಹೋಟೆಲ್ ಏನು ಉದ್ಯಮಿಗಳು ಕೂಡ ಅನುಭವಿಸಿದ್ದಾರೆ. ಇತ್ತ ಆಟೋ ವಿಚಾರಕ್ಕೆ ಬರೋದಾದ್ರೆ, ನೀವು ಪ್ರತಿಯೊಂದು ಗ್ಯಾಸ್ ಸ್ಟೇಷನ್ಗಳ ಮುಂದೆ ಹೋಗಿ ನೋಡಬೇಕು. ಈಗಲೂ ಕೂಡ ಹೋಗಿ ನೋಡಿದ್ರೆ ಸಾಲುಗಟ್ಟಿ ವಾಹನಗಳು ನಿಂತಿವೆ, ಆಟೋಗಳು ನಿಂತಿವೆ. ಪಾಪ ಅವ್ರ ಕಷ್ಟ ಹೇಳತಿರೋದಾಗಿದೆ. ಜಯರಾಮ್ ಅವರೇ, ಸಮಸ್ಯೆ ಕಂಟಿನ್ಯೂ ಆಗ್ತಾ ಇದೆ. ಯಾರನ್ನ ಕೇಳಿದ್ರು ಕೂಡ ಒಂದು ಗ್ಯಾಸ್ ತುಂಬಿಸೋಕೆ, ಆಟೋ ಗ್ಯಾಸ್ ತುಂಬಿಸೋಕೆ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗಿದೆ ಪ್ರಾಬ್ಲಮ್ ಅಂತೇಳಿ? ಸರ್, ತುಂಬ ಪ್ರಾಬ್ಲಮ್ ಇದೆ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮದು ಟೋಟಲ್ ಗ್ಯಾಸು ಸುಮಾರು ಹೆಚ್ಚು ಕಡಿಮೆ ಒಂದು 300ರಿಂದ 400 ಯೂನಿಟ್ ಇದೆ ಬೆಂಗಳೂರಲ್ಲಿ. ಓಕೆ, ಗೋ ಗ್ಯಾಸ್ ಇದೆ, ಓಕೆ, ಸೂಪರ್ ಗ್ಯಾಸ್ ಇದೆ, AGS ಇದೆ, ಸುಮಾರು ಔಟ್ಲೆಟ್ಗಳಿದೆ. ನಮ್ಮದು ಇಂಡಿಯನ್ ಆಯಿಲು, HP, BPI, ಕೆಲವಷ್ಟು ಕಂಪ್ನಿಗಳು ಇದಿದೆ. ಇವ್ರಿಗೆ ಮಾತ್ರ ಸಪ್ಲೈ ಆಗ್ತಾ ಇದೆ. ಒಂದು ಲೋಡ್ ಕೊಡ್ತಾರೆ, 2 ದಿವಸಕ್ಕೆ ಒಂದ್ಸಲಿ ಇಂಡೆಂಟ್ ಹಾಕಿದಾಗ 2 ಕೊಡ್ತಾರೆ. ಅಷ್ಟರೊಳಗೆ ನಮಗೆ ಸಾಕಾಗಲ್ಲ. ಈ ಇಂಡಿಯನ್ ಆಯಿಲ್ ಪಕ್ಕದಲ್ಲಿ ನಮ್ಮ ಈ ಸರೌಂಡಿಂಗಲ್ಲಿ 4 ಬಂಕ್ ಇದೆ. ಟೋಟಲ್ ಇದೆ, ಗೋ ಗ್ಯಾಸ್ ಇದೆ, ಸೂಪರ್ ಇದೆ. ಈ 3ಕ್ಕೂ ಸಪ್ಲೈ ಆದರೆ ಇವನ ಹತ್ರ 400 ಗಾಡಿ ನಿಲ್ಲೋದು 50-50-50 ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಗೌರ್ಮೆಂಟ್ ಅವರು ಸರಿಯಾದಂಥ ಪ್ರೈವೇಟ್ ಬಂಕ್ ಅವ್ರಿಗೆ ನೀವು ಯಾಕೆ ಇಂಡೆಂಟ್ ಹಾಕಿ ತೊಗೊತಾ ಇಲ್ಲ ಅನ್ನೋದು ಕೇಳ್ತಾ ಇಲ್ಲ. ಇವರೆಲ್ಲ ಏನಾಗಿದ್ದಾರೆ ಅಂದರೆ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದಲ್ಲಿ.
ಸಿದ್ದರಾಮಯ್ಯವರು 2014ರಿಂದ 2026 ತನಕನೂ ಆಟೋ ರಿಕ್ಷಾದ ಮೇಲೆ ಭಾಳ ಪ್ರಭಾವ ಬೀರಿ ನಮ್ಮನ್ನು ಮುಗಿಸ್ತಾ ಇದ್ದಾರೆ. ಯಾವ ರೀತಿ ಅಂತ ತಿಳ್ಕೊಳ್ಳಿ, 2016ರಲ್ಲಿ ಅವ್ರು ಬಂದ ಮೇಲೆ ಓಲಾ ಊಬರ್ಗೆ ಲೈಸೆನ್ಸ್ ಕೊಟ್ಟರು. 2016 ಬಡ್ಜೆಟಲ್ಲಿ 98,000 ಆಟೋ ರಿಕ್ಷಾ ಡ್ರೈವರ್ಗಳನ್ನ, 2 ಸ್ಟ್ರೋಕ್ ಆಟೋ ರಿಕ್ಷಾಗಳನ್ನ 98,000 ಜನ ಹಾಳು ಮಾಡಿದ್ರು, ಮನೆ ಹಾಳಾಗೋಯ್ತು. ನೆಕ್ಸ್ಟು ರ್ಯಾಪಿಡ್ ಬೈಕು ಕೊಟ್ಟರು. ಕೇಳಿದ್ರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ತಾರೆ, ಸೆಂಟ್ರಲ್ ಅವ್ರು ಕೊಟ್ಟರು, BJP ಅವ್ರು ಕೊಟ್ಟರು ಅಂತಾರೆ. ಇಲ್ಲಿ ಆಗೋದೇ ಬೇರೆ, ಯಾಕೆಂದರೆ ನಾನು ಕೋರ್ ಕಮಿಟಿ ಮೆಂಬರ್ RTO ಅಲ್ಲಿ, ನನಗೇನು ನಡೆಯುತ್ತೆ ಅಂತ ಗೊತ್ತಿರ್ತವೆ. ಇಲ್ಲಿ ಈ ಥರ ಆಗಿ ನಮಗೆ ಭಾಳ ಏಟ್ ಬಿದ್ದಿದೆ. ಇಷ್ಟು ಬಂಕಿಗೂ ಸಪ್ಲೈ ಹಾಕ್ಸಿದ್ದಾರೆ, ಲೋಡ್ ಕಮ್ಮಿ ಆಗುತ್ತೆ. ನಾವು ನೋಡಿ ಮೊನ್ನೆ 5:15 ನಿಂತಿದ್ದಕ್ಕೆ ನನಗೆ 10 ಗಂಟೆಗೆ ಸಿಕ್ತು. ಅದು 5 ಗಂಟೆಗೆ ಎದ್ದು ಹೋಗಿದ್ರೆ ಎದ್ದೆ 5:30 ಅಷ್ಟೊತ್ತಿಗೆ 150 ಗಾಡಿ ಇತ್ತು. ಪ್ರಾಬ್ಲಮ್ ಈ ಥರ ಆಗ್ಬಿಟ್ಟಿದೆ. ಮುನಿಯಪ್ಪ ಅವರಾಗಲಿ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಲಿ, ನಮ್ಮ ಇವರಾಗಲಿ, CM ಆಗಲಿ, ಯಾವ ಆಟೋ ರಿಕ್ಷಾದವ್ರು ಏನೇ ಆದ್ರೂ ಬಡವರ ಮೇಲೆ ಕೇರ್. ಕರ್ನಲ್ PV ಹರಿ ಸರ್, ಈಗಾಗಲೇ ಈ ಯುದ್ಧವನ್ನ ಗಮನಿಸ್ತಾ ಇದ್ವಿ. ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೈನ್ಯವನ್ನು ಹೊಂದಿರುವಂತ ಅಮೆರಿಕ ಒಂದು ಕಡೆಯಲ್ಲಿ, ಆಧುನಿಕ ಯುದ್ಧ ತಂತ್ರಜ್ಞಾನವನ್ನು ಹೊಂದಿರುವಂತ ಇಸ್ರೇಲ್ ಒಂದು ಕಡೆಯಲ್ಲಿ, ಎರಡೂ ಕಡೆಯ ಗುಪ್ತಚರ ಇಲಾಖೆಗಳು ವೆರಿ ಸ್ಟ್ರಾಂಗ್ ಸರ್. ಒಂದು ಕಡೆಯಲ್ಲಿ CIA, ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ನ ಮೊಸಾದ್. ಎರಡು ಕೂಡ ವೆರಿ ಸ್ಟ್ರಾಂಗ್, ವಿಶ್ವದಲ್ಲೇ ಅತ್ಯಂತ ಒಳ್ಳೆಯ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸುವಂತ ಸಾಮರ್ಥ್ಯ ಎರಡಕ್ಕೂ ಕೂಡ ಇದೆ ಎನ್ನುವಂಥದ್ದಾಗಿ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಇರಾನ್ ಅನ್ನ ಸಂಪೂರ್ಣವಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಹೇಗೆ ಸರ್? ಎಸ್, ಇವರು ಅದೇ ನಾನು ಮುಂಚೆ ಹೇಳಿದ ಹಾಗೆ, ಇವರು ಇಷ್ಟೆಲ್ಲ ಅತ್ಯಾಧುನಿಕ ವೆಪನ್ಸ್ಗಳು, ಆಯುಧಗಳು ಇಟ್ಕೊಂಡ್ರು, ಬೇಕಾದಷ್ಟು ಇದ್ದಿದ್ದರೂ ಸಹ ಪೆಟ್ಟು ಸರಿಯಾಗಿ ಕೊಟ್ಟಿದ್ದಾರೆ ಇರಾನ್ನವರು. ಅಂತಿಂತ ಪೆಟ್ಟು ಕೊಟ್ಟಿಲ್ಲ. ಅವರಲ್ಲಿ ಏರ್ಫೋರ್ಸ್ ಕಡಿಮೆ ಇರ್ಬೋದು, ನೆವ್ವಿ ಕಡಿಮೆ ಇರ್ಬೋದು, ಬಟ್ ಮಿಸೈಲ್ ಟೆಕ್ನಾಲಜಿಯಲ್ಲಿ ಅವರಷ್ಟು ಬಲಿಷ್ಠವಾಗಿ ಬಹುಶಃ ಪ್ರಪಂಚದಲ್ಲಿ ಯಾರೂ ಇಲ್ಲ. ಕೆಲವೊಂದು ಮಿಸೈಲ್ಸ್ಗಳಿದೆ, ಕೊರಮ್ ಶಹರ್ ಮಿಸೈಲ್ಸ್ಗಳು ಅಂತ, ಒಂದು ಇವನ್ 6,000 ಕಿಲೋಮೀಟರ್ ತನಕ ಬರ್ಬೋದು ಅದು. ಅಂಥ ಮಿಸೈಲ್ ಟೆಕ್ನಾಲಜಿ ಇದೆ. ಮತ್ತು ಒಂದು ವಿಷಯ ತಿಳ್ಕೊಳ್ಳಿ, ಒಂದು ಮಿಸೈಲನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೀಲಿಕ್ಕೆ ಒಂದು ಮಿಸೈಲ್ ಆಗೋದಿಲ್ಲ. ಒಂದು ಮಿಸೈಲ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಅಮೇರಿಕನ್ಸ್ಗಳು 10 ಇಂಟರ್ಸೆಪ್ಟರ್ನ ಬಿಡಬೇಕು. ಕೋಟಿ 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 ಆಗ್ತದೆ ಅದು ಲೆಕ್ಕಾಚಾರ ಆಗೋದಾದರೆ. ಸೊ ಅವರಿಗೆ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಅಮೇರಿಕನ್ಸ್ ಅಂಡ್ ಇಸ್ರೇಲ್ ಆಲ್ಸೋ. ಏನು ಮಾಡಿದ್ದಾರೆ ಇವರು, ಮೇನ್ಲಿ ದೇ ಆರ್ ಡಿಪೆಂಡಿಂಗ್ ಅಪಾನ್ ದಿ ಮಿಸೈಲ್ ಥಿಂಗ್.